ಬುಲೆಟ್ ಅನ್ಕೋಬಿಟ್ಟಿದ್ವಿ, ಇದೇನೋ ನೋಡ ಪೈಂಟ್ ಹೊಡಿತವ್ರೆ. ಫಾದರ್ ಆಫ್ ಟು ಸ್ಟ್ರೋಕ್ ಖುಷಿಯಾಗಿ ರ್ಯಾಪ್ ಮಾಡ್ತಿದ್ದಾರೆ. ಇದನ್ನಲ್ಲ ಇವನೇ ದ ಕಿಂಗ್ ಆಫ್ ಬೈಕ್, ಲೇಡಿ ರೈಡರು. ಯಾವುದೇ ಬೈಕ್ ಇರಲಿ ಎಲ್ಲ ಇದನ್ನು ನೋಡೋದು ಇವನ್ನೇ. RX ಬಂದು ಆಲ್ರೆಡಿ 2 ಟಿವಿನೂ ಫುಲ್ ಮುಚ್ಕೊಬಿಟ್ಟಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತ ಅಂದರೆ ರೂಮ್ ಡ್ರ್ಯಾಗ್ ಮೀಟ್ ಅಂತ ಬಂದಿದ್ದೀವಿ. ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಡ್ರ್ಯಾಗ್ 13th ಎಡಿಷನ್ ಇಲ್ಲಿ ನಡೀತಿರೋದು. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ದ ಬಾಸ್ ಆಫ್ ಬೈಕ್ಸ್ ಅಂತ ಕರೆಯೋದು, ನಿಂಜಾ H2 ಇಂದ ಹಿಡಿದು ದ ಬಾಸ್ ಮ್ಯಾನ್ ಅಂತ ಕರೆಯೋದು, ಲ್ಯಾಂಬೋರ್ಗಿನಿ ಹುರಾಕ್ ಅಂತ ಎಲ್ಲ ಬೈಕ್ಸು ಎಲ್ಲ ಕಾರ್ಸು ಇರುತ್ತೆ. ಸೊ ಹೋಗ್ತಾ ಮುಂದೆ ಏನೇನಾಗುತ್ತೆ ಅಂತ ಎಲ್ಲ ನೋಡ್ಸ್ಕೊಡ್ತೀನಿ. ಗಾಯ್ಸ್, ಇಲ್ಲಿ ಏನು ನೋಡ್ತಾ ಇದ್ದೀರಾ ಬೈಕು, ಇದು ಆ್ಯಕ್ಚುಲಿ ನೋಡೋದಕ್ಕೆ ಮಾತ್ರ ಸಿಂಪಲ್ಲಾಗಿ ಕಾಣಿಸ್ಬೋದು. ಇದ್ರ ಹೆಸರು ಬಂದು Audi 350 ಅಂತ. ಆಲ್ಸೋ ಕಾಲ್ಡ್ ಫಾದರ್ ಆಫ್ ಟು ಸ್ಟ್ರೋಕ್. ಇದು ಟ್ವಿನ್ ಸಿಲಿಂಡ್ರ್, ಆಗಿನ ಕಾಲದಲ್ಲಿ ಟ್ವಿನ್ ಸಿಲಿಂಡ್ರ್ ಬಿಟ್ಟಿರೋದು ಬೈಕ್. ಅಂದರೆ ಗಾಯ್ಸ್ ಹೆವಿ ಕ್ರೇಜ್ ಇದೆ ಈ ಬೈಕ್ಗೆ. ನೋಡ್ಬೋದು ನೀವು ಯಾವ ಹ್ಯಾಂಗಲಿಂದನೂ ಸೇಮ್ ಇಸ್ ಆ್ಯಸ್ ಇಟ್ ಇಸ್ ಆಸ್ RX ಥರ ಇರುತ್ತೆ, ಆದರೆ ಇದಕ್ಕಿರೋ ಕ್ರೇಜ್ ಬೇರೆ. ಫಾದರ್ ಆಫ್ ಟು ಸ್ಟ್ರೋಕ್ ಟ್ವಿನ್ ಸಿಲಿಂಡ್ರಲ್ಲಿ ಬಂದಿರೋದು. ಹೈ ಕ್ರೇಜ್ ಇರೋ ಬೈಕ್ ಅಂದರೆ ಟು ಸ್ಟ್ರೋಕಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಇದರಲ್ಲೇ ನಮ್ಗೆ ಬಂದು ಇದು 350 ಟಾರ್ಕ್ ಇಂಡಕ್ಷನ್ ಅಂತ ಬರುತ್ತೆ, HT ಅಂತ ಒಂದು ಬರುತ್ತೆ, ಹೈ ಟಾರ್ಕ್ ಅಂತ ಒಂದು ಬೈಕ್ ಬರುತ್ತೆ. ಅದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪವರ್ ಇರುತ್ತೆ. ಅಷ್ಟೇ BMW ಏನೇನೇ ಇದ್ರು ನೋಡಿ, ಸಿಟ್ಟಿಗೆ ಇಲ್ಲಿ ಕ್ರೌಡ್ ನೋಡಿ ಹೆವಿ ಮಾಡಿಸಿದ್ದಾರೆ ಗಾಯ್ಸ್. ಪಿನ್ ಟು ಪಿನ್, ಇಂಚ್ ಟು ಇಂಚ್ ಮಾಡಿಸಿದ್ದಾರೆ. ಅಲಾಯ್ಸ್ ನೋಡ್ಬೋದು. ಟೋಟಲಾಗಿ ಹೇಳ್ಬೇಕಂದ್ರೆ ಗಾಡಿ ಹತ್ರ ಇಂಟೀರಿಯರ್ ಏನಷ್ಟು ಮಜಾ ಇಲ್ಲ, ಗಾಡಿ ಎಕ್ಸ್ಟೀರಿಯರ್ ಮಾತ್ರ ಚಿಂದಿಯಾಗಿ ಮಾಡಿದ್ದಾರೆ. ಪಕ್ಕದಲ್ಲಿ ಪೋಸೆ ಫೆರಾರಿ ಎಲ್ಲ ಹೋಗ್ತಿದೆ, ಆದರೆ ಜನ ಎಲ್ಲ ನೋಡ್ತಿರೋದು ಒಂದೇ ಕಾರ್. ಅಂದರೆ ಗುಮ್ಮಂತ ನೋಡ್ತವ್ರೆ, ಎಲ್ಲ ಜನನೂ ಇದೆ ಕಾರ್ ನೋಡ್ತಿದ್ದಾರೆ. ಪಕ್ಕದಲ್ಲಿ ಫೆರಾರಿ, ಪೋಸೆ ಯಾವುದಾದ್ರೂ ಯಾವ ಕಡೆನಿಲ್ಲ. ಈ ಕಲರ್ ಮ್ಯಾಚ್ ಮಾಡಿದ್ದಾರೆ, ಚಿಂದಿಯಾಗಿ ಮಾಡಿದ್ದಾರೆ. ಈ ಶೇಡ್ ನೋಡಿ, ಡಬಲ್ ಶೇಡು. ಆ್ಯಕ್ಚುಲಿ ಗಾಡಿ ಮೇಲೆ ಫುಲ್ ಡಸ್ಟ್ ಆಗಿಬಿಟ್ಟಿದೆ, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಕಾಣಿಸಿತ್ತು. ಬೆಳಗ್ಗೆ ಬಂದಾಗ ಇನ್ನೂ ಚೆನ್ನಾಗಿ ಕಾಣಿಸಿತ್ತು. ಓನರ್ಗೆ ಹ್ಯಾಟ್ಸ್ ಆಫ್ ಗಾಯ್ಸ್, ಏನು ಬಿಲ್ಡ್ ಮಾಡಿದ್ದಾರೆ ಕಾರ್ನ ಅಂದರೆ. ಗಾಡಿ ಮೇಲೆ ಏನು ಕ್ಯಾಪ್ಟನ್ ಹಾಕ್ಸಿದ್ದಾರೆ, ಅದಕ್ಕೆ ತಕ್ಕನಾಗಿದೆ ಗಾಡಿ. ಎಷ್ಟು ಬಾಂಬ್ ಆಗಿದೆ ನೋಡಿ ಗಾಯ್ಸ್. ಟ್ರಾನ್ಸ್ಪರೆಂಟಾಗಿ ಮಾಡಿರೋದು ಬಾನೆಟ್. ಹೋಂಡಾ ಸಿಟಿ ಹೇಬುಜಾ ಮೇಲೆ ಕ್ರೇಜಿಯಾಗಿ ಒಂದು ಟೆಡಿನ ಕೂರಿಸ್ಬಿಟ್ಟಿದ್ದಾರೆ. ಇದೆಲ್ಲ ಹೇಬುಜಾನೇ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈ ಲೈನಪ್ ನೋಡ್ರಿ ಎಷ್ಟು ಕ್ರೇಜಿಯಾಗಿದೆ ಅಂತ ನೋಡ್ರಿ ಲೈನಪ್ಪು. ಈ ಕಡೆ ಎಲ್ಲ ಹೇಬುಜಾನೇ ಗಾಡಿ. ಇಲ್ಲಿ ಒಂದು ಹಯಾಬುಜಾ, ಇದು ಒಂದು ಹಯಾಬುಜಾ S1000RR, BMW S1000RR, ಇದು ಮತ್ತು ಹಯಾಬುಜಾ ZX6R ಗಾಯ್ಸ್, ಒನ್ ಆಫ್ ದ ರೇರೆಸ್ಟ್ ಬೈಕ್ ZX6R. ಆಮೇಲೆ Z900 ಬುಜಾನು ಅಷ್ಟೇ ನೋಡಿ ಏನು ಮಾಡಿದ್ದಾರೆ ಬುಜಾ ಅಂತ. ಫಸ್ಟ್ ಬ್ರಾಕ್ಸ್ ಎಕ್ಸಾಮ್ಸ್ ಇದೆ ಬೈಕಲ್ಲಿ, ಎಷ್ಟು ಸೆಕ್ಸಿ ಆಗಿದೆ ಅಂದರೆ ಇದು. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಯಾವುದೋ ಈಗ ಬಂದಿರೋದು ಫೋರ್ ಸ್ಟ್ರೋಕ್ ಅಥವಾ ಬೇರೆ ಯಾವುದೋ ಬೈಕ್ಸ್ ಅಲ್ಲ ಗಾಯ್ಸ್. ಇದು ಯಮಹಾ 135 RX 135. ಇದು ಎಷ್ಟು ನೀಟಾಗಿ ಟ್ರ್ಯಾಕ್ಗೆ ಅಂತಲೇ ಪರ್ಫೆಕ್ಟಾಗಿ ಬಿಲ್ಡ್ ಮಾಡಿರ್ತಾರೆ ಇದನ್ನ. ಇದು ಪರ್ಫಾರ್ಮೆನ್ಸ್ ಅಷ್ಟೇ ಹೈ ಚಿಂದಿಯಾಗಿರುತ್ತೆ. ಏರೋಡೈನಾಮಿಕ್ಸ್ ಎಲ್ಲ ಮಾಡಿ ಗಾಡಿಯಲ್ಲಿ ಫುಲ್ ವೈಟ್ಲೆಸ್ ಮಾಡಿ ಗಾಡಿನ ಟ್ರ್ಯಾಕ್ಗೆ ಹೇಗೆ ಬೇಕೋ ಹಾಗೆ ನೀಟಾಗಿ ಸೆಟಪ್ ಮಾಡಿ ಇಟ್ಕೊಂಡಿರ್ತಾರೆ. ಇದು ದ ಲೆಜೆಂಡ್ RX 135. ಇದು ಏನು ನೋಡ್ತೀವಿ R15. ಸೊ ಇದ್ರ ಮಾಸ್ಟರ್ ಕಾಯ್ಸ್ ಅದು. ಇದು ದ ಯಮಹಾ R1 ಅಂತ. ಇದು ಕಂಪ್ಲೀಟ್ಲಿ ಸೂಪರ್ ಬೈಕ್. ಲಾಂಗ್ ಎಕ್ಸ್ಟೆಂಡೆಡ್ ಸ್ವಿಂಗ್ ಆರ್ಮ್ ಹಾಕಿ BMW S1000RR ನಿಂತಿದೆ. ಅದರ ಪಕ್ಕದಲ್ಲೇ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾರ್ಬನ್ ಡಿಪ್ಪಡ್ ಬುಜಾ ನಿಂತಿದೆ. ಬುಜಾ ನೋಡಿ ಇಲ್ಲಿ ಏನು ಸಿಕ್ಸಿಯಾಗಿ ರ್ಯಾಪ್ ಮಾಡಿ ನಿಂತಿದ್ದಾರೆ ಬೈಕ್ನ. ಕಾರ್ಬನ್ ಡಿಪ್ ಎಲ್ಲ ಮಾಡಿ ಕಾರ್ಸ್ ಗಾಯ್ಸ್. ZX6R ಇಂಟರ್ಸೆಪ್ಟರ್ 350 ಗಾಯ್ಸ್.
ನಿಂಜಾ ಎಷ್ಟು ಬಂದಿದೆ. ಟೀಮ್ ಫಾಸ್ಟ್ ಟ್ರ್ಯಾಕ್ ಅವ್ರದ್ದು. ನೋಡೋಣ ಏನು ಟೈಮಿಂಗ್ ಮಾಡುತ್ತೆ ಅಂತ. ನೋಡೋಣ ಯಾವ್ದು ಹೊಡಿಯುತ್ತೆ ಅಂತ. ನನಗೆ ಗೊತ್ತಿದ್ದು BMW ಹೋಗ್ಬಿಡುತ್ತೆ. ಹಯಾಬುಸಾನೇ ಹೊಡಿಯೋದು ಅಂದ್ಕೊಳ್ತೀನಿ. ಲೆಟ್ಸ್ ಸಿ ಗಾಯ್ಸ್. ಬೇಟ ಟೇಕ್ ಆಫ್ ರಾಂಗ್ ಇತ್ತು ಗಾಯ್ಸ್. ಡ್ರ್ಯಾಗ್ ನಡೀತಿತ್ತು. ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿವು ಆಗ್ಬಿಡ್ತು. ಸೊ ಅದರಿಂದನೇ ಚಿಕನ್ ಬಿರಿಯಾನಿ, ಅಲ್ಲಿ ಚಿಕನ್ ಬಿರಿಯಾನಿ, ಇಲ್ಲಿ ಚಿಕನ್ ಬಿರಿಯಾನಿ. ಇವ್ರಿಗೆ ಮಾತ್ರ ವೆಜ್ ಬಿರಿಯಾನಿ ತರಿಸ್ಕೊಂಡಿದ್ದಾರೆ. ಪ್ರೇಮ್ ಚಿಕನ್ ಬಿರಿಯಾನಿ, ರಾಘವ್ ಚಿಕನ್ ಬಿರಿಯಾನಿ. ಫುಲ್ ಅಂದರೆ ಫುಲ್ಲು ಹೊಟ್ಟೆ ಹಸಿ ಗಾಯ್ಸ್. ಆ ಹೊಟ್ಟೆ ಹಸಿಲಿ ಬೇರೆ ಬಿಸಿಲು. ನಾವು ಏನು ಅಂಬ್ರೆಲ್ಲ ಗಿಮ್ರೆಲ್ಲ ಏನು ತೊಗೊಂಬಂದಿಲ್ಲ. ಬಿಸಿಲಲ್ಲಿ ನಿಂತ್ಕೊಂಡು ಒಂದು ಕಡೆ ಸೌಂಡು, ಇನ್ನೊಂದು ಕಡೆ ಬಿಸಿಲು. ಫುಲ್ಲು ತಲೆ ಫುಲ್ಲು ಕೊಲಾಪ್ಸೆಡ್ ಆಗ್ಬಿಟ್ಟಿದೆ. ಇದನ್ನಲ್ಲ ಇವನೇ ದ ಕಿಂಗ್ ಆಫ್ ಬೈಕ್ಸ್. ನಿಂಜಾ ಎಷ್ಟು ಕ್ರೇಜ್ ಅಂದರೆ ಅವನಿಗೆ. ಇಲ್ಲಿ ಟ್ರ್ಯಾಕಲ್ಲಿ ಯಾವುದೇ ಬೈಕ್ಸ್ ಇರಲಿ ಎಲ್ಲ ಕಣ್ಣು ಇವನ ಮೇಲೇ ಇದೆ. ನಿಂಜಾ H2 R ಅಲ್ಲ ಇದು, ನಿಂಜಾ H2. ರೈಡರ್ ಈಸ್ ಗೆಟಿಂಗ್ ರೆಡಿ ಗಾಯ್ಸ್. ಒಳ್ಳೆ ಟೈಮಿಂಗ್ ಮಾಡ್ತಿದೆ. ಟೀಮ್ ಫಾಸ್ಟ್ ಟ್ರ್ಯಾಕ್ ಹೊಡ್ತಿದ್ದು. ಲೇಡಿ ರೈಡರು ನೋಡೋಣ ಹೇಬುಸ ತಗೊಂಡಿದ್ದಾರೆ. ಏನು ಟೈಮಿಂಗ್ ಮಾಡ್ತಾರಂತ. ಲೇಡಿ ರೈಡರ್ ಗಾಯ್ಸ್. ಲೇಡಿ ರೈಡರು ಈ ಕಡೆ ಇರೋದು. ಡ್ಯಾನ್ಸ್ ಮಾಡ್ತಾರೆ ನೋಡಿ. ಟ್ರೀ ಇಟ್ಕೊಂಡವ್ರೆ ಹೇಬುಸ. ವೆರಿ ಡ್ರ್ಯಾಗೇ ಮಾಡ್ತಾ ಇದ್ದಾರೆ. ಜನಗಳಿಗೆ ಬೋರ್ ಆಗಿಬಿಡುತ್ತೆ ಅಂತ ಸೆಂಟ್ರ್ ಈ ಥರ ಟ್ರಿಪ್ಸ್ ನಡೆಯುತ್ತೆ. ನಾವು ಟ್ಯಾಟು ಅನ್ಕೊಬಿಟ್ಟಿದ್ವಿ. ಇದೇನೋ ನೋಡ ಪೈಂಟ್ ಹೊಡಿತವ್ರೆ. ಏನು ಮಾಡಿ ಕೂರಿಸಿದ್ದಾರೆ ಗಾಯ್ಸ್. ಟೆಂಪ್ರವರಿ ಟ್ಯಾಟು ಇದು. ಪ್ರೇಮ್ ಹೋಗಿ ಟ್ಯಾಟ್ ಹಾಕ್ಸ್ಕೊಂಡ್ ಬಂದವನೇ. ವೇಣುನು ಇನ್ನೊಂದು ಹಾಕ್ಸ್ಕೊಂಡ್ ಬಂದ್ಬಿಡವ. ನೋಡ್ಸ್ ಬಾಬ್ ಹತ್ರ ಬಾ. ವೇಣು ಇನ್ನೊಂದು ಹಾಕ್ಸ್ಕೊಂಡ್ ಬಂದ್ಬಿಟ್ಟವನೇ. ಇವರೆಲ್ಲ ನನ್ಗನ್ಸ್ದಾಗೆ ಮಾನ್ಸ್ಟರ್ಗೆ ಇವರು ಪ್ರಮೋಷನ್ ಮಾಡ್ತಾ ಇರಬೇಕು. ಹೌದಾ ಪ್ರೇಮ್? ನೀವು ಸರ್? ಹೌದೌದು ಗಾಯ್ಸ್. ಆಕ್ಚುಲಿ ಒಂದ್ ಏನ್ ಗೊತ್ತಾ, ಯಾವ್ದೋ ಬಿಟ್ಟಿ ಹಾಕಿ ಕೊಡ್ತಾರ ಬಾಸ್ ಹುಡುಗಿ. ಈಗಷ್ಟೇ ವೀಲಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ನೋಡ್ರಿ. RX ಅಲ್ಲಿ ಬರ್ತಾವ್ರೆ ವೀಲಿಂಗ್ ಕ್ಲಾಸು. ವಾಟ್ರು ಗಾಯ್ಸ್. ಬಾಡಿ ಬಂತು ವೀಲಿಂಗ್ ಕ್ಲಾಸಲ್ಲಿ. ಮತ್ತೆ ಇನ್ನೊಂದು ಗಾಡಿ ಬಂತು. ಸೊ ನೋಡೋಣ ಗಾಯ್ಸ್. 900 ಯಾವುದೇ ಬೈಕ್ ಇರಲಿ ಎಲ್ಲ ಇದ್ರ ನೋಡೋದು ಇವನ್ನೇ. RX ಬಂದು ಯಾವ್ದು ಹೇಗೆ ಇರಲಿ, ನಮ್ಗೆ ಏನತ್ರ ಮೇಲೆ ಲವ್ ಇದೆಯೋ ಅದ್ರ ಮೇಲೆ ನಾವು ಲವ್ ನೋಡಿಸ್ಬಿಡ್ಲೇಬೇಕು. ಸೊ ನೋಡಿ ನಮ್ಮ RXಗಳೆಲ್ಲ ಲೈನಾಗಿ ಅಸೆಂಬಲ್ ಆಗಿಬಿಟ್ಟಿದ್ದಾವೆ. ಎಲ್ಲ ಬಾಂಬ್ ಆಗಿದೆ. ಮ್ಯಾಪ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.
ಹಯಾಬುಸಾ ಇದೆ. ಗಾಯ್ಸ್ ಬೂಸಾ ಫಸ್ಟ್ ಡ್ರೀಮ್ ಬೈಕ್ ನನಗೆ ಫಸ್ಟ್ ತೊಗೋಬೇಕಂತ ಇರೋದು ಹಯಾಬುಸಾ ಅನ್ನೋದು ಡ್ರೀಮ್ ಬೈಕು. ಸೊ ಹೋಪ್ ಒಂದಲ್ಲ ಒಂದು ದಿನ ಗ್ಯಾರೇಜಲ್ಲಿ ಇದ್ದೇ ಇರುತ್ತೆ. ಅದು ನನ್ನ ಮನೆಯಲ್ಲಿ ಒಂದು ದಿವಸ ಬಂದೇ ಬರುತ್ತೆ ಅಂತ ಹೋಪ್. ಆನ್ ರೋಡ್ ಪ್ರೈಸ್ ಇದು ಸದ್ಯಕ್ಕೆ 20 lakhs 21 ಸಮಥಿಂಗ್ ಇದೆ ಗಾಯ್ಸ್. ಎಷ್ಟೊಂದು ಯೂಸ್ ಆಗಿದೆ ನೋಡಿ ಬೈಕು, ಲಿಟ್ರಲಿ ಕ್ರೇಜಿ ಆಗಿದೆ ಗಾಯ್ಸ್ ಬೈಕು. ಡ್ರೀಮ್ ಬೈಕ್ ಒಂದಲ್ಲ ಒಂದಿನ ನಮ್ಮ ಮನೆಗೆ ಮುಂದೆ ಬರುತ್ತೆ. ಪಾಪ್ಸ್ ಮತ್ತು ಬ್ಯಾಂಗರ್ಸ್ ಎಲ್ಲ ಶುರುವಾಗಿದೆ. ಹೋಂಡಾ ಸಿಟಿ, ಹೋಂಡಾ ಸಿವಿಕೋ, ಪೋಸೆ, ಲ್ಯಾಂಬೋಗಿನಿ ಎಲ್ಲ ಬೈಕ್ಸ್ ಕಾರ್ಸಲ್ಲಿ ಎಲ್ಲದರಲ್ಲೂ ಪಾಪ್ಸ್ ಆ್ಯಂಡ್ ಬ್ಯಾಂಗರ್ಸ್ ಶುರುವಾಗಿದೆ ಗಾಯ್ಸ್. ಆಲ್ರೆಡಿ 2 ಕಿವಿನೂ ಫುಲ್ ಮುಚ್ಕೊಬಿಟ್ಟಿದೆ, ಅಷ್ಟೊಂದು ಲೌಡಾಗಿ ಭಯಂಕರವಾದ ಸೌಂಡು ಗಾಯ್ಸ್. ನಾನು ನೋಡಿಸ್ಕೊಡ್ತೀನಿ, ಎಲ್ಲ ಕ್ಲಿಪ್ಸಲ್ಲಿ ಹಾಕ್ತೀನಿ ನೋಡಿ. ಪಟ 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 ಅಂತ ಆದ್ಮೇಲೆ ಫಿರಾರಿ ಗಾಯ್ಸ್. ಜಸ್ಟ್ ನಮ್ಮ ಗಮನ ಯಾವತ್ತಿದ್ರು ಈ ಭುಜ ಮೇಲೇ ಇದೆ ಗಾಯ್ಸ್. ಎಷ್ಟೊಂದು ಈ ಬ್ಲ್ಯಾಕ್ ಅಂತೂ ಲಿಟ್ರಲಿ ಗಾಯ್ಸ್, ದಿಸ್ ಮೈ ಡ್ರೀಮ್ ಬೈಕ್. ಇವತ್ತಲ್ಲ ನಾಳೆ ನಮ್ಮ ಮನೆಗೆ ಬಂದೇ ಬರುತ್ತೆ. ಐ ವಿಲ್ ಗೆಟ್ ಇಟ್ ಗಾಯ್ಸ್. 21 lakh ಬೈಕ್ ಇದು. ಆದರೂ ಪರವಾಗಿಲ್ಲ, ಏನೇ ಆಗಲಿ ಲೈಫಲ್ಲಿ ಒನ್ ಟೈಮ್ ಹಯಾಬುಸನ್ ತಗೊಂಡು ಸೇಮ್ ಬ್ರಾಕ್ಸ್ ಎಕ್ಸಾಸ್ಟ್ ಹಾಕ್ಸ್ಕೊಂಡು ನಮ್ಮ ಮನೇಲಿ ನಿಲ್ಸ್ಕೊಳ್ಳೋನಾಗ. ಎಷ್ಟು ಕ್ರೇಜಿ ಆಗಿದೆ ಬೈಕ್ ಅಂದರೆ, ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು ಯಾವುದೇ ಕೊರತೆ ಯೂಸ್ ಆಗಿ. ದ ಬಿಗ್ ಮ್ಯಾನ್ ನಿಂಜಾ H2 ದ ವರ್ಲ್ಡ್ ಫಾಸ್ಟೆಸ್ಟ್ ಬೈಕು. ವರ್ಲ್ಡ್ ಫಾಸ್ಟೆಸ್ಟ್ ಬೈಕ್ ಅಂದರೆ ಅದು ನಿಂಜಾ H2R, ಆದರೆ ಅದು ರೋಡ್ ಲೀಗಲ್ ಇರಲ್ಲ, ಬರೀ ಟ್ರ್ಯಾಕ್ ಲೀಗಲ್ ಇರುತ್ತೆ. ಇದು ನಿಂಜಾ H2 ಪರ್ಫೆಕ್ಟ್ಲಿ ರೋಡ್ ಲೀಗಲ್. ಇವತ್ತು ಈ ಡ್ರ್ಯಾಗ್ಮೆಂಟಲ್ಲಿ ಚಿನ್ನ ಪರ್ಫಾರ್ಮೆನ್ಸ್ ಮಾಡಿರೋದಂದರೆ ಇದೆ. ಇದೂ ಅದ್ರ ಪಕ್ಕದಲ್ಲಿ ಇದೆ ನೋಡಿ, ಅದು ಅದ್ರ ಪಕ್ಕದಲ್ಲಿ ಇರೋದು ಬಂದು RD 350 ಬಾಂಬಾಗಿ ಕನ್ವರ್ಟ್ ಮಾಡಿದ್ದಾರೆ ಡ್ರ್ಯಾಕ್ಗೆ ಅಂತ. ಚಿಂದಿ ಪರ್ಫಾರ್ಮೆನ್ಸ್ ಮಾಡ್ತು ಗಾಯ್ಸ್ ಇವತ್ತು ಇದು 2 ಗಾಡಿನೂ. ಇದೆ ತಾಲ್ ಅಂದರೆ ತಾಂಜಿ ಏರೋಸ್ಪೇಸ್ ಅಂದರೆ ಇದೇನೆ. ಸೊ ಇಲ್ಲೇ ರೂಮ್ ಡ್ರ್ಯಾಗ್ ಮೀಟ್ ನಡೆಯೋದು. ಸೊ ಬ್ಯಾಂಗ್ಳೂರಿಂದ ಅರೌಂಡ್ 80 kilometers ಆಗುತ್ತೆ ನೋಡಿ. ಇದು ಸ್ಪೇರ್ಸ್ ರಿಪೇರಿ ಮಾಡೋದು ಫ್ಲೈಟ್ಸ್ದು. ಅಲ್ಲಿಂದ ಬಂದರೆ ನೋಡಿ, ಇದು ನಮಗೆ ಟೇಕ್ ಆಫ್ ಆಗೋ ಜಾಗ. ಇದು ಈ ಟೇಕ್ ಆಫ್ ಆಗೋ ಜಾಗದಲ್ಲೇ ಅಲ್ಲಿ ನಡೆಯೋದೇ ಡ್ರ್ಯಾಗ್ ಮೀಟ್ ಗಾಯ್ಸ್. ಅಲ್ಲಿ ನಮಗೆ ಲೈಟ್ಸ್ ಏನು ಕಾಣಿಸಿದೆ, ಅಲ್ಲಿ ನಡೆಯೋದೇ ಡ್ರ್ಯಾಗ್ ಮೀಟು. ಸೊ ಗಾಯ್ಸ್ ಬಂದು ಡ್ರ್ಯಾಗ್ ಮೀಟ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸನ್ಸೆಟ್ ಕೂಡ ಆಯ್ತಾ ಬಂತು. ಸೊ ಡ್ರ್ಯಾಗ್ ಮೀಟ್ ಹೇಗಿತ್ತಪ್ಪ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು. ಏನಂದರೆ ಸ್ವಲ್ಪ ಬಿಸಿಲಿರೋದ್ರಿಂದ ಟೈರ್ಡ್ ಮಾತ್ರ ತುಂಬಾ ಆಗ್ತಾಯಿತ್ತು. ಸೊ ನಮ್ಮ ಹುಡುಗರೆಲ್ಲ ನಾವೆಲ್ಲ ಸಕ್ಸಸ್ಫುಲ್ಲಾಗಿ ಡ್ರ್ಯಾಗ್ ಮೀಟ್ನ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಸೊ ಸನ್ಸೆಟ್ ನೋಡಿ ಗಾಯ್ಸ್, ಬ್ಯೂಟಿಫುಲ್ಲಾಗಿ ಸನ್ಸೆಟ್ ಆಗ್ತಿದೆ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬೈ ಗಾಯ್ಸ್.